ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಲಿದೆ. ಮೈಸೂರು ಲೋಕಾಯುಕ್ತ ಎಸ್ಪಿಗೆ ಎಡಿಜಿಪಿ ಸೂಚನೆ ಕೊಟ್ಟಿದ್ದಾರೆ. ಎಡಿಜಿಪಿ ಮನೀಶ್ ಕರ್ಬಿಕರ್ ಎಸ್ಪಿಗೆ ಸೂಚನೆ ಕೊಟ್ಟಿದ್ದಾರೆ. ಸೂಚನೆಯ ಮೇರೆಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸುವ ಸಿದ್ಧತೆಗಳಾಗ್ತಾ ಇದೆ. ಎಫ್ಐಆರ್ ಅನ್ನ ಈಗ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಟೈಪ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. 45ಕ್ಕೂ ಹೆಚ್ಚು ಪುಟಗಳ ದಾಖಲಾತಿಗಳೊಂದಿಗೆ ಎಫ್ಐಆರ್ ದಾಖಲಿಸೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಕೋರ್ಟ್ ಆದೇಶ ಕೊಟ್ಟು 3 ದಿನ ಆಯ್ತು, ಇವತ್ತು ನಾಳೆ ಅಂತಾನೆ ಆಯ್ತು, ಬಿಟ್ರೆ ಎಫ್ಐಆರ್ ಇದುವರೆಗೂ ರಿಜಿಸ್ಟರ್ ಆಗಲಿಲ್ಲ. ಈಗ ಎಫ್ಐಆರ್ ರಿಜಿಸ್ಟರ್ ಆಗೋ ಸಿದ್ಧತೆ ನಡೀತಾ ಇದೆ ಅನ್ನೋ ಅಪ್ಡೇಟ್ಸ್ ಅಲ್ಲಿಂದ ಏನ್ ಗೊತ್ತಾಗ್ತಾ ಇದೆ? ವಿಜಯ್, ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಎಫ್ಐಆರ್ ದಾಖಲು ಮಾಡಲಿಕ್ಕೆ ಸೂಚನೆ ಸಿಕ್ಕಿದೆ. ಎಡಿಜಿಪಿ ಮನೀಶ್ ಕರ್ಬಿಕರ್ ಅವರು ಮೈಸೂರಿನ ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಉದೇಶ್ ಅವರಿಗೆ ಈಗ ಮೇಲ್ ಮೂಲಕ ಒಂದು ಲೆಟರ್ ಅನ್ನ ಕಳಿಸಿದ್ದಾರೆ. ಮೇಲನ್ನ ತೆಗೆದುಕೊಂಡು ಪ್ರಿಂಟ್ಔಟ್ ಅನ್ನು ತೆಗೆದುಕೊಂಡು ನೋಡಿರುವಂತಹ ಉದೇಶ್ ಅವರು ಈಗ ಸದ್ಯ ಅಲ್ಲಿರುವಂತಹ ಅಂಶಗಳನ್ನು ಉಲ್ಲೇಖಿಸಿ ಲೋಕಾಯುಕ್ತದಲ್ಲಿ ದೂರನ್ನ ದಾಖಲು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಸುಮಾರು 45 ಪುಟಗಳಿರುವಂತಹ ಆ ಒಂದು ಕಾಪಿಯನ್ನ ಅವರು ಓದ್ತಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಟೈಪಿಸಿ ಕೊಳ್ಳುವಂತಹ ಕೆಲಸಕ್ಕೂ ಕೂಡ ಇಲ್ಲಿನ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಂದ್ರೆ ಸುದೀರ್ಘವಾಗಿ 45 ಪುಟಗಳಿರುವ ಕಾರಣಕ್ಕಾಗಿ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಅದನ್ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮೊದಲಿಗೆ ಮುಂದಾಗ್ತಾರೆ. ಇನ್ನು ಎಫ್ಐಆರ್ ನಲ್ಲಿ ಇರುವಂತಹ ಅಂಶಗಳನ್ನು ಕೂಡ ಅವರು ಕ್ರೋಢೀಕರಿಸ್ತಾರೆ. ಹೀಗಾಗಿ ಎಫ್ಐಆರ್ ಪ್ರೋಸೆಸ್ ಸ್ವಲ್ಪ ತಡ ಆಗುತ್ತೆ. ಆದರೆ ಎಫ್ಐಆರ್ ಆಗೋದಂತ ಬಹುತೇಕ ನಿಶ್ಚಿತ. ಯಾಕೆಂದರೆ ಈಗಾಗಲೇ ಎಫ್ಐಆರ್ ಅನ್ನು ಮಾಡಿಕೊಳ್ಳುವಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಟೈಪೀಕರಣ ಕೂಡ ನಡೀತಿದೆ. ಕೆಲವೇ ಕ್ಷಣಗಳಲ್ಲಿ ಎಫ್ಐಆರ್ ಪ್ರತಿ ಕೂಡ ಅಂದರೆ ಎಫ್ಐಆರ್ ಸೆಕ್ಷನ್ ಅಡಿಯಲ್ಲಿ ಯಾವ ಸೆಕ್ಷನ್ನಲ್ಲಿ ಯಾರ್ಯಾರು ಈ ಒಂದು ಪ್ರಕರಣದಲ್ಲಿ ಆರೋಪಿಗಳಾಗಿದ್ದಾರೆ ಎಂಬುದನ್ನು ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖಿಸುವಂತಹ ಕೆಲಸಗಳನ್ನ ಮುಂದಾಗ್ತಾರೆ. ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಈ ಒಂದು ದೂರು ದಾಖಲಾಗಿದೆ ಎಂಬುದನ್ನು ಕೂಡ ಈ ಒಂದು ಎಫ್ಐಆರ್ ನಲ್ಲಿ ಉಲ್ಲೇಖಿಸ್ತಾರೆ. ಸದ್ಯ ಈಗ ಎಸ್ಪಿ ಉದೇಶ್ ಅವರು ಸದ್ಯ ಈ ಲೋಕಾಯುಕ್ತ ಕಚೇರಿಯಲ್ಲೇ ಇದ್ದು ಬೆಳಗಿನಿಂದಲೂ ಕೂಡ ಎಲ್ಲ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಿದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಎಫ್ಐಆರ್ ದಾಖಲಾಗುವುದು ಬಹುತೇಕ ನಿಶ್ಚಳ ಆಗಿದೆ. ವಿಜಯ್, ರವಿ, ಈಗ ಹೈಕೋರ್ಟ್ ಆದೇಶ ಬಂದ ಮೇಲೆ ಎಫ್ಐಆರ್ ರಿಜಿಸ್ಟರ್ ಆಗಬಹುದು ಅಂದ್ಕೊಳ್ಳಾಯ್ತು, ಆಗ್ಲಿಲ್ಲ. ಅದಾದ್ಮೇಲೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಆದೇಶ ಬಂದ ಮೇಲೆ ನಿನ್ನೆ ಕೂಡ ಪ್ರದೀಪ್ ಕುಮಾರ್ ಹೋಗಿ ದೂರು ಕೊಟ್ಟರು, ಆಗ್ಲೂ ಎಫ್ಐಆರ್ ಆಗಲಿಲ್ಲ. ಬಟ್ ಈಗ ಎಡಿಜಿಪಿ ಆದೇಶ ಇರೋದ್ರಿಂದ ಇವತ್ತು ಎಫ್ಐಆರ್ ಆಗೋದು ಶತಸಿದ್ಧ ಅಂತ ಭಾವಿಸ್ಕೊಳ್ಬಹುದಾ? ಒಮ್ಮೆ ಎಫ್ಐಆರ್ ರಿಜಿಸ್ಟರ್ ಆದ್ಮೇಲೆ ವಾಟ್ ನೆಕ್ಸ್ಟ್, ಅಲ್ಲಿಂದ ಮುಂದಕ್ಕೇನು? ಖಂಡಿತವಾಗ್ಲೂ ಕಳೆದ 3 ದಿನಗಳಿಂದ ಮೈಸೂರಿನ ಲೋಕಾಯುಕ್ತ ಕಚೇರಿ ನಿಜಕ್ಕೂ ಹೈಡ್ರಾಮದ ತಾಣವಾಗಿತ್ತು. ಕಾರಣ, ಒಂದೆಡೆ JDSನ ದೂರುದಾರರಂತಹ ಪ್ರದೀಪ್ ಅವರು ಕೂಡ ಆಗಮಿಸಿ ಇಲ್ಲಿ ಕೋರ್ಟ್ ಆದೇಶವನ್ನು ನೀವು ಪರಿಪಾಲಿಸಿ, ನಾವು ಎಫ್ಐಆರ್ ಅನ್ನ ಇಲ್ಲಿ ದಾಖಲಿಸಿ ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಅದಾದ ಬಳಿಕ ನಿನ್ನೆ ಮತ್ತೊಬ್ಬ ದೂರರಾದಂತಹ ಹಾಗೂ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆದೇಶದ ಪ್ರತಿಯನ್ನ ಹಿಡಿದುಕೊಂಡು ಬಂದಿದ್ದಂತಹ ಸ್ನೇಹಾಮಯಿ ಕೃಷ್ಣ ಅವರು ಕೋರ್ಟ್ ಈ ಕಾಪಿ ಇದೆ, ಹಾಗಾಗಿ ನೀವು ಎಫ್ಐಆರ್ ದಾಖಲಿಸಿ ಅಂತೇಳಿ ನಿನ್ನೆ ದುಂಬಾಲು ಬೀಳುವಂತ ಕೆಲಸಕ್ಕೆ ಮುಂದಾದ್ರು. ಆದ್ರೂ ನಿನ್ನೆ ದಾಖಲಾಗಿರಲಿಲ್ಲ. ನಿನ್ನೆ SP ಉದೇಶ್ ಅವರು ಬೆಂಗಳೂರಿಗೆ ತೆರಳಿದ್ರು. ಹಾಗಾಗಿ ಸ್ನೇಹಾಮಯಿ ಕೃಷ್ಣ ಅವರು ಉದೇಶ್ ಅವರು ನಾಪತ್ತೆಯಾಗಿದ್ದಾರೆ, ಅವ್ರನ್ನ ಕಿಡ್ನಾಪ್ ಕೂಡ ಮಾಡಿರ್ಬೋದು ಅಂತೇಳಿ ದೇವರಾಜ ಪೊಲೀಸ್ ಠಾಣೆಗೆ ದೂರು ದಾಖಲಿಸಲಿಕ್ಕೆ ಮುಂದಾದ್ರು. ಅಲ್ಲೂ ಕೂಡ ದೂರು ದಾಖಲಾಗಲಿಲ್ಲ. ನಂತರ ಮೈಸೂರಿನ SP ಕಚೇರಿಯಲ್ಲಿ ಅದನ್ನ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ದೂರು ದಾಖಲಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಇವತ್ತು ಕೂಡ ಬೆಳಿಗ್ಗೆ ಸ್ನೇಹಾಮಯಿ ಕೃಷ್ಣ ಅವರು ಬಂದು ಲೋಕಾಯುಕ್ತ SP ಅವರ ಬಳಿ ನೇರವಾಗಿ ಕೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಯಾಕೆ ಇನ್ನೂ ಕೂಡ ಎಫ್ಐಆರ್ ಅನ್ನ ದಾಖಲಿಸಿಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವರ ನಡುವೆ ಒಂದಷ್ಟು ಮಾತಿನ ಜಟಾಪಟಿಗಳು ಕೂಡ ನಡೆದವು. ಅಂತಿಮವಾಗಿ ಸ್ನೇಹಾಮಯಿ ಕೃಷ್ಣ ಅವರು ಲೋಕಾಯುಕ್ತ ಕಚೇರಿಯಿಂದ ಹೊರ ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ಈಗ ಎಡಿಜಿಪಿ ಮನೀಶ್ ಕರ್ಬಿಕರ್ ಅವರು ಸದ್ಯ ಒಂದು ಮೇಲ್ನ ಮೂಲಕ ಫ್ಯಾಕ್ಸ್ ಮಾಡಿದ್ದಾರೆ. ಆ ಫ್ಯಾಕ್ಸ್ನ ಆಧಾರದ ಮೇಲೆ ಸದ್ಯ ಈಗ ಎಫ್ಐಆರ್ ದಾಖಲಾಗ್ತಿದೆ. ಸುಮಾರು 45 ಪುಟಗಳಿರುವ ಕಾರಣಕ್ಕಾಗಿ ಸುದೀರ್ಘವಾಗಿ ಆ ಪತ್ರವನ್ನು ಓದಿ ಆ ಪತ್ರದಲ್ಲಿರುವಂತಹ ಅಂಶಗಳನ್ನು ಉಲ್ಲೇಖಿಸಿ ಈಗ ಎಫ್ಐಆರ್ ನ ದಾಖಲು ಮಾಡ್ತಿದ್ದಾರೆ. ಎಫ್ಐಆರ್ ದಾಖಲಾದ ಬಳಿಕ ಏನು ಅಂತ ಹೇಳಿದ್ರೆ, ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ A4 ಆಗಿರುವಂತಹ ಆಸ್ತಿಯನ್ನ ಮಾರಾಟ ಮಾಡಿರುವಂತಹ ದೇವರಾಜು, ಇವ್ರ 4ರ ವಿರುದ್ಧ ಹಾಗೂ ಇತರರ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ದಾಖಲಾಗುವಂತಹ ಸೆಕ್ಷನ್ಗಳ ಆಧಾರದ ಮೇಲೆ ಮುಂದಿನ ಕ್ರಮವನ್ನು ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಳ್ಬೇಕಾಗುತ್ತೆ. ಯಾವ ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಾಗುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯ.
ಕೋರ್ಟ್ ಉಲ್ಲೇಖಿಸಿರುವಂತೆ ಹಲವು ಕ್ರಿಮಿನಲ್ ಕೇಸ್ಗಳನ್ನ ಅಂದ್ರೆ ಸೆಕ್ಷನ್ಗಳನ್ನ ಈ FIR ನಲ್ಲಿ ಉಲ್ಲೇಖಿಸಿದ್ದಾರೆ. ಒಂದು ವೇಳೆ ಆ ಎಲ್ಲ ಸೆಕ್ಷನ್ಗಳು ಕೂಡ FIR ನಲ್ಲಿ ಆಡ್ ಆದ್ರೆ ನಿಜಕ್ಕೂ ಅದು ಸಿದ್ದರಾಮಯ್ಯನವರಿಗೆ ಸಂಕಷ್ಟ ತಂದೊಡ್ಡುವಂತಹ ಕೆಲಸ ಆಗುತ್ತೆ. ಆ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಆಂಟಿಸಿಪೇಟರಿ ಬೇಲನ್ನು ತೆಗೆದುಕೊಳ್ಬೇಕಾಗುತ್ತೆ, ಅವರ ಪತ್ನಿಯಾದಿಯಾಗಿ 4 ಕೂಡ. ನಂತರ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಅವರು ಮುಂದುವರಿಸಬೇಕಾಗುತ್ತೆ. ಇನ್ನು 6 ವಾರಗಳ ಗಡುವನ್ನು ನೀಡಿರುವ ಕಾರಣಕ್ಕಾಗಿ ಅಷ್ಟರೊಳಗಡೆ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸಿ ಅದನ್ನ ವರದಿಯನ್ನು ಕಡೆ ಸಲ್ಲಿಸಬೇಕಾಗುತ್ತೆ. ಈ ಎಲ್ಲ ಪ್ರೋಸೆಸ್ಗಳಿರುವ ಕಾರಣದಿಂದಾಗಿ ಇನ್ನು ಮುಂದೆ ಮೈಸೂರಿನ ಲೋಕಾಯುಕ್ತ ಕಚೇರಿ ನಿಜಕ್ಕೂ ಹೈ ವೋಲ್ಟೇಜ್ ಕೇಂದ್ರವಾಗಿ ಬದಲಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವಿಜಯ್. ಓಕೆ, ಥ್ಯಾಂಕ್ ಯು ರವಿ ಪಾಂಡವಪುರ. ಸೊ ಅಲ್ಲಿಗೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಈಗ ಬೆಳವಣಿಗೆಗಳಾಗ್ತಾ ಇದೆ. ADGP ಇಂದ ಖುದ್ದು ಸೂಚನೆ ಬಂದಿರೋದ್ರಿಂದ ಈಗ ಅಲ್ಲಿನ ಅಧಿಕಾರಿಗಳು CM ಸಿದ್ದರಾಮಯ್ಯ ವಿರುದ್ಧ FIR ರಿಜಿಸ್ಟರ್ ಮಾಡೋದಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿಂದ ಒಂದು ಫ್ಯಾಕ್ಸ್ ಹೋಗಿದೆ, ಡಾಕ್ಯುಮೆಂಟ್ 45 ಪುಟಗಳಿರುವಂತಹ ವರದಿ. ಅದನ್ನು ಸಂಪೂರ್ಣವಾಗಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಲ್ಲಿರುವಂತಹ ಅಂಶಗಳನ್ನೆಲ್ಲ ಮನದಟ್ಟು ಮಾಡಿಕೊಂಡು ಅದರ ಆಧಾರದ ಮೇಲೆ FIR ಅನ್ನ ದಾಖಲಿಸಬೇಕಾಗತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ತೀರ್ಪು ಹೊರಬಂದ ನಂತರದಲ್ಲಿ ತಕ್ಷಣಕ್ಕೆ ಅವತ್ತೇ ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾಗಬಹುದು ಅನ್ನೋ ನಿರೀಕ್ಷೆ ಇತ್ತು, ಬಟ್ ಆಗಲಿಲ್ಲ. ಅದಕ್ಕೂ ಮುಂಚೆ ಹೈಕೋರ್ಟ್ ತನಿಖೆ ಆಗಲಿ ಅಂತ ಹೇಳಿ ಆದೇಶ ಕೊಟ್ಟಾಗ ಪ್ರದೀಪ್ ಕುಮಾರ್ ನೇರವಾಗಿ ಅಂದ್ರೆ ದೂರುದಾರರು ಅಲ್ಲಿ ಹೋಗಿ ದುಂಬಾಲು ಬಿದ್ದಿದ್ರು, ಆಗಲಿಲ್ಲ. ನಿನ್ನೆ ಸ್ನೇಹಮಯಿ ಕೃಷ್ಣ ಹೋಗಿ FIR ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು, ಆಗಲಿಲ್ಲ. ಬಟ್ ಇವತ್ತು FIR ರಿಜಿಸ್ಟರ್ ಆಗೋ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.